ನೋಡಿ, ಈ ಹನಿ ಟ್ರ್ಯಾಪ್ ಕೇಸ್ನ ನಿಜವಾದ ಗುರಿ ಕೇವಲ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ. ನೋಡಿ, ನೋಡೋರ್ ಕಣ್ಣಿಗೇನೋ ಡಿ ಕೆ ಶಿವಕುಮಾರ್ನ ಈಗ ಗುರಿ ಮಾಡ್ಕೊಂಡಿದ್ದಾರೆ, ಏನೋ ಒಂದು ಮಾಡ್ತಾರೆ, ಎರಡರಲ್ಲೊಂದು ತೀರ್ಮಾನ ಆಗುತ್ತೆ ಅಂತ ಮೇಲ್ನೋಟ ಕಾಣಿಸ್ತಾ ಇದೆ. ಆದರೆ ಎಸ್, ಡಿ ಕೆ ಶಿವಕುಮಾರ್ ಕೂಡ ಗುರಿನೇ, ಆದರೆ ಅವರೊಬ್ಬರೇ ಅಲ್ಲ, ಅವರಿಗಿಂತಲೂ ಮುಖ್ಯವಾದ, ಅವರಿಗಿಂತಲೂ ದೊಡ್ಡ ಟಾರ್ಗೆಟ್ ಈ ಹನಿ ಟ್ರ್ಯಾಪ್ ಪ್ರಕರಣದ ಹಿಂದೆ ಇದೆ. ಇದನ್ನು ಸುಮ್ಮನೆ ಸಿದ್ದರಾಮಯ್ಯವ್ರ ಟೀಮ್ನು ಇಷ್ಟು ದೊಡ್ಡ ವಿಷಯ ಮಾಡ್ತಾ ಇಲ್ಲ. ಅವರು ಇದನ್ನ ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಹಿಂದೆ, ಇಷ್ಟು ಗಂಭೀರವಾಗಿ ಪರಿಗಣಿಸುವ ಹಿಂದೆ, ಇಷ್ಟರ ಮಟ್ಟಿಗೆ ನೋಡಿ ಯಾವ ರೀತಿ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ನೋಡಿ, ನಾನು ನಿಮ್ಗೆ ಹೇಳ್ತೀನಿ ಯಾವ್ಯಾವ ರೀತಿ ಸ್ಟೇಟ್ಮೆಂಟ್ ಅಂತ. ಅದಕ್ಕಿಂತ ಮುಖ್ಯ ಯಾವ ರೀತಿ ಟಾರ್ಗೆಟ್ ಮಾಡಿದ್ದಾರೆ, ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ಗಿಂತಲೂ ದೊಡ್ಡ ಟಾರ್ಗೆಟ್ ಅಂದರೆ ಯಾರು, ಅದರ ಪರಿಣಾಮ ಏನು, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದಾವ್. ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಸಿದ್ದರಾಮಯ್ಯನವರ ಟೀಮ್, ಅದು ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಕೆ ಎನ್ ರಾಜಣ್ಣ, ಹಾಗೆ ಎಚ್ ಸಿ ಮಹದೇವಪ್ಪ, ಆ ಕಡೆ ಎಂ ಬಿ ಪಾಟೀಲ್, ಎಲ್ಲರೂ ಒಂದು ರೀತಿ ಸಿಡಿದೆದ್ದು ಬಿಟ್ಟಿದ್ದಾರೆ. ಸುಮ್ಮನೆ ಸಿಡಿದೆದ್ದಿರೋದಲ್ಲ, ಹಾಗೂ ಕೇವಲ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತ್ರ ಸಿಡಿದೆದ್ದಿರೋದಲ್ಲ. ಹಾಗೆ ಈ ಹನಿ ಟ್ರ್ಯಾಪ್ ಕೇಸ್ ಇದನ್ನು ಸದನದ ಒಳಗೆ ಪ್ರಸ್ತಾಪ ಮಾಡುವ ಹಿಂದೆ ಕೇವಲ ಡಿ ಕೆ ಶಿವಕುಮಾರ್ ಒಬ್ಬರೇ ಟಾರ್ಗೆಟ್ ಅಲ್ಲ. ಬರೀ ಡಿ ಕೆ ಶಿವಕುಮಾರ್ ಒಬ್ಬರನ್ನೇ ಟಾರ್ಗೆಟ್ ಮಾಡ್ಕೊಳ್ಳೋಕ್ಕೆ ಇಷ್ಟು ದೊಡ್ಡ ಇಶ್ಯೂ ಮಾಡಿ, ಹೈಕಮಾಂಡ್ ಗಮನಕ್ಕೂ ತಾರದ ಹಾಗೆ ಸದನದ ಒಳಗೆ ಸ್ವತಃ ಸಚಿವರು ಪ್ರಸ್ತಾಪ ಮಾಡಿ, ಅದು ಕೂಡ ತಮ್ಮದೇ ಅದೇ ಸಚಿವ ಸಂಪುಟದಲ್ಲಿ ಕೆಲಸ ಮಾಡುವ ಮತ್ತೊಬ್ಬ ತಮ್ಮ ಸಹೋದ್ಯೋಗಿಯ ವಿರುದ್ಧ ತೊಡೆ ತರ್ತಾರೆ ಅಂದರೆ ಸುಮ್ಮನೆ ತೊಡೆ ತರ್ತಾ ಇದ್ದಾರ? ಅದು ಕೂಡ ಏನು, ಹೈಕಮಾಂಡ್ನ ಪರ್ಮಿಷನ್ ಪಡೆಯುವ ಮೊದಲೇ ಅವರು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೀವಿ ಅಂತ ಘೋಷಣೆ ಮಾಡಿಬಿಟ್ರು. ಸ್ವತಃ ಸಿ ಎಂ ಘೋಷಣೆ ಮಾಡಿದ್ರು, ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ಸದನದಲ್ಲಿ ಅನೌನ್ಸ್ ಮಾಡಿದ್ರು. ಮತ್ತೇನು ಹೇಳಿದ್ರು ಸಿದ್ದರಾಮಯ್ಯನವರು, ಬಹಳ ಮುಖ್ಯ ನೋಡಿ ಇದು, ಈ ಹನಿ ಟ್ರ್ಯಾಪ್ ಪ್ರಕರಣದ ಹಿಂದೆ ಯಾರೇ ಇರಲಿ, ಅದು ಬಿ ಜೆ ಪಿಯವರಿರಲಿ, ಜೆ ಡಿ ಎಸ್ ಅವರಿರಲಿ, ಕಾಂಗ್ರೆಸ್ ಅವರೇ ಇರಲಿ, ಯಾರಿದ್ದರೂ ಬಿಡಲ್ಲ ಅಂದರು. ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ಆನ್ ರೆಕಾರ್ಡ್, ಕಡತಕ್ಕೆ ದಾಖಲಾಗುವ ಹಾಗೆ ಇದನ್ನು ಹೇಳಿದ್ದಾರೆ. ಇದನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇಷ್ಟು ಹೇಳಿದ್ಮೇಲೆ ಇನ್ನೇನು ಬೇಕು, ಇನ್ನೇನು ಉಳಿತು? ಡಿ ಕೆ ಶಿವಕುಮಾರ್ ಇವರೆಲ್ಲರ ಟಾರ್ಗೆಟ್ ಅನ್ನೋದು ಮೊದಲೇ ಗೊತ್ತಿದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಸೇರು ಅಂದರೆ ಇವರು ಸವ್ವಾ ಸೇರು, ಆ ರೀತಿ ನಡೀತಾನೆ ಇದೆ. ಆದರೆ ಹಲವು ಯುದ್ಧಗಳನ್ನ ಗಮನಿಸಿ ನೀವು, ಇದು ಬಹಳ ಮುಖ್ಯ. ನೋಡಿ, ನಾ ಹೇಳಿದ್ನಲ್ಲ, ಡಿ ಕೆ ಶಿವಕುಮಾರ್ಗಿಂತ ದೊಡ್ಡ ಟಾರ್ಗೆಟ್ ಅಂದರೆ ಇದರಲ್ಲಿ ಉತ್ತರ ಸಿಗ್ಬಿಡುತ್ತೆ ನಿಮಗೆ. ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಟೀಮ್ ನಡುವೆ ನಡೆದಂಥ ಹಲವು ಯುದ್ಧಗಳಲ್ಲಿ ಯಾರು ಗೆದ್ರು, ಯಾವ ಕಾರಣಕ್ಕಾಗಿ ಗೆದ್ರು, ಯಾರಿಂದ ಗೆದ್ರು, ಗೆಲ್ಲುವ ಹಿಂದೆ ಶಕ್ತಿಯಾಗಿ ನಿಂತಿದ್ದವರು ಯಾರು, ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ನಾವು ಒಂದೊಂದೇ ಹೇಳ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಆಗ ಡಿ ಕೆ ಶಿವಕುಮಾರ್ಗಿಂತಲೂ ದೊಡ್ಡ ಟಾರ್ಗೆಟ್ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಹಿಂದಿನಿಂದಲೂ ಕೂಡ ವಿರೋಧ ಮಾಡ್ಕೊಂಡು ಬಂದಿದ್ರು. ಯಾವುದು, ಜಾತಿ ಗಣತಿಯನ್ನು ಅನುಷ್ಠಾನ ಮಾಡುವ ವಿಚಾರ ಇದೆಯಲ್ಲ, ಆ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಯಾವ ಲೆವೆಲಿಗೆ ಹೋಗಿದ್ರು ಅಂದರೆ, ಈಗ ಈ ಒಕ್ಕಲಿಗ ಸಂಘದ ಪರವಾಗಿ ನಡೆದಂಥ ಹೋರಾಟದಲ್ಲಿ ಭಾಗಿಯಾಗಿದ್ದು, ಆಮೇಲೆ ಒಂದು ಮೆಮೊರಂಡಮ್ ಮಾಡಿದ್ರು ಈ ಜಾತಿ ಗಣತಿಯನ್ನು ವಿರೋಧಿಸಿ. ಅದಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ಸೈನ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಅನುಷ್ಠಾನ ಆಗಬಾರ್ದು ಅಂತ ಹೇಳಿದರು. ಅಷ್ಟೆಲ್ಲ ಹೇಳಿದಂಥ ಡಿ ಕೆ ಶಿವಕುಮಾರ್ ಅವರು ಜಾತಿ ಗಣತಿಯನ್ನು ಸಚಿವ ಸಂಪುಟದಲ್ಲಿ ತರಲಿಕ್ಕೆ ಬಿಡಲಿಲ್ಲ. ಅವರೇ ಅಡ್ಡಗೋಡೆಯಾಗಿ ನಿಂತಿರೋದೇ ಅವರು. ನಂಬರ್ 1. ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿ, ಇನ್ನೂ ಲೋಕಸಭಾ ಚುನಾವಣೆ ಆಗಿರಲಿಲ್ಲ. ಲೋಕಸಭಾ ಚುನಾವಣೆಗೂ ಮೊದಲು ಸತೀಶ್ ಜಾರಕಿಹೊಳಿ ಅವರು ಒಂದು 20 ಜನರ ಟೀಮ್ ಕಟ್ಕೊಂಡು ಹೊಂಟ್ಬಿಟ್ಟಿದ್ರು. ಇಲ್ಲೇ ಎಚ್ ಡಿ ಕೋಟೆ ಹತ್ರ ಒಂದು ಜಂಗಲ್ ರೆಸಾರ್ಟಿಗೆ ಹೊರಟಿದ್ರು ಅವರು, 20 ಜನ ಶಾಸಕರನ್ನು ಕಟ್ಕೊಂಡು. ಏನಂತ, ಹೆಚ್ಚುವರಿಯಾಗಿ 3 DCMಗಳನ್ನ ಮಾಡಬೇಕು ಅನ್ನೋದು ಅವರ ಒತ್ತಾಯ ಆಗಿತ್ತು. ಇದೇ ಡಿ ಕೆ ಶಿವಕುಮಾರ್ ಅವರ ಹೈಕಮಾಂಡಿಗೆ ಮಾಹಿತಿಯನ್ನು ಕೊಟ್ಟು ಅದಕ್ಕೆ ತಡೆ ಒಡ್ಡಿದ್ರು. ತಡೆ ಒಡ್ಡಿದ ನಂತರ ಆ ಹೆಚ್ಚುವರಿ 3 DCM ಅನ್ನೋದು ಸೈಡಿಗೆ ಹೋಯ್ತು, ಆಗಲೇ ಬದಿಗೆ ಹೋಯ್ತು. ಅಲ್ಲೂ ಸಹಜವಾಗಿ ಇವರ ಪ್ಲಾನ್ ಏನಿತ್ತು ಅದಕ್ಕೆ ಹಿನ್ನಡೆ ಆಗಿತ್ತು. ಮತ್ತು ಸಿದ್ದರಾಮಯ್ಯವರು ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶ ಕೇಳಿದರು, ಪುನರಚನೆ ಅಲ್ಲ. ಬಿಫೋರ್ ಲೋಕಸಭಾ ಅವ್ರು ಕೇಳಿದ್ದು ವಿಸ್ತರಣೆಗೆ. ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅಡ್ಗಾಲು ಹಾಕಿದ್ರು. ಲೋಕಸಭೆ ಚುನಾವಣೆ ಆಗೋವರೆಗೂ ಯಾವುದಕ್ಕೂ ಅವಕಾಶ ಕೊಡಬೇಡಿ ಅಂತ ಅವ್ರು ಕೇಳಿದ್ರು. ಅವ್ರು ಹೇಳ್ದಂಗೆ ಆಯಿತು. ನೋಡಿ, ಬಹಳ ಮುಖ್ಯ ಈ ಇನ್ಸಿಡೆಂಟ್ಗಳೆಲ್ಲ ಎಷ್ಟರ ಮಟ್ಟಿಗೆ ಮುಖ್ಯ ಅಂದರೆ ನಿಮಗೆ ಇದರಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಡಿ ಕೆ ಶಿವಕುಮಾರ್ಗಿಂತಲೂ ದೊಡ್ಡ ಟಾರ್ಗೆಟ್ ಯಾರು, ಇವರ ಗುರಿ ಏನು, ಅದಕ್ಕೆ ಉತ್ತರ ಸಿಕ್ಬಿಡ್ತಿದ್ರಲ್ಲಿ. ಇನ್ನು 2 ಪಾಯಿಂಟ್ ಹೇಳ್ತಿದ್ದಂಗೆ ನೀವೇ ಹೇಳ್ತೀರಿ, ನೀವೇ ಕಮೆಂಟ್ ಮಾಡ್ತೀರಿ. ಮತ್ತೇನು ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು, ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಕೂಗು ಸ್ಟಾರ್ಟ್ ಆಯಿತು. ಅದಕ್ಕೂ ಕೂಡ ಈಗ ಬೇಡ, 3 ಕ್ಷೇತ್ರಗಳ ಉಪಚುನಾವಣೆ ಇದೆ ಅಂತಲಿ ತಡೆ ಒಡ್ಡಿದ್ರು. ಹೈಕಮಾಂಡ್ ಎಸ್ ಅಂತ ಹೇಳ್ತು.
3 ಕ್ಷೇತ್ರಗಳ ಉಪಚುನಾವಣೆ ಆಗಲಿ ಅಂತ ಹೇಳ್ತು. ಅದಾದಮೇಲೆ ಲೋಕಸಭಾ ಚುನಾವಣೆವರೆಗೂ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿರ್ತಾರೆ, ಅದಾದಮೇಲೆ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಸ್ವತಃ KC ವೇಣುಗೋಪಾಲ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು, ಪ್ರೆಸ್ ರಿಲೀಸ್ ಮಾಡಿದ್ರು. ಆದರೆ ಲೋಕಸಭಾ ಚುನಾವಣೆ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ KPCC ಅಧ್ಯಕ್ಷ ಸ್ಥಾನದಿಂದ ಬದಲು ಮಾಡಲಿಲ್ಲ. ಹೋಗೆಲ್ಲ ಕೇಳಿದ್ರು, ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಪರಮೇಶ್ವರ್ ಎಲ್ಲ ಹೋಗಿ ಕೇಳಿದ್ರು. ಏನು ಹೇಳಿದ್ರು? 3 ಕ್ಷೇತ್ರಗಳ ಉಪಚುನಾವಣೆ ಆಗಲಿ ಅಂತ ಹೇಳಿದ್ರು. ಸರಿ ಅಂತಲೇ ಸುಮ್ಮನಾದ್ರು. 3 ಕ್ಷೇತ್ರಗಳ ಉಪಚುನಾವಣೆ ಆಯಿತು, ಅದಾದಮೇಲೂ ಬದಲು ಮಾಡಲಿಲ್ಲ. ಮತ್ತೋದ್ರು ಎಲ್ಲರೂ, ಆದರೂ ಕೂಡ ಏನೂ ಆಗಲಿಲ್ಲ. ಈಗಲೂ ಕೂಡ ಫೈಟ್ ನಡೀತಾನೆ ಇದೆ. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು, ನೀವು ಗಮನಿಸಿರ್ಬೋದು. ಅಂದರೆ ಎಷ್ಟರ ಮಟ್ಟಿಗೆ ಒತ್ತಡ ಹೈಕಮಾಂಡ್ ಮೇಲೆ ಬಂದಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಮತ್ತು ಉದಾಹರಣೆ. ಆದರೆ ಈ ಎಲ್ಲ ಫೈಟಲ್ಲೂ ಇಲ್ಲಿಯವರೆಗೂ ನೋಡಿ, ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿಯೇ ಇದ್ದಾರೆ. ಅವರು ಏಕೈಕ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಹೆಚ್ಚುವರಿ ಉಪಮುಖ್ಯಮಂತ್ರಿಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಆ ಕಡೆ ಸಚಿವ ಸಂಪುಟ ವಿಸ್ತರಣೆಗೂ ಅವಕಾಶ ಕೊಡಲಿಲ್ಲ, ಪುನರಚನೆಗಂತೂ ಅವಕಾಶ ಕೊಡಲೇ ಇಲ್ಲ. ಜಾತಿ ಗಣತಿ ಕ್ಯಾಬಿನೆಟ್ಟಿಗೆ ತರಕ್ಕೆ ಬಿಡಲಿಲ್ಲ. ಇಷ್ಟೆಲ್ಲ ಹಿನ್ನಡೆ ಆಯ್ತಲ್ಲ ಸಿದ್ದರಾಮಯ್ಯನವರ ಟೀಮ್ಗೆ. ಇಷ್ಟೆಲ್ಲ ಹಿನ್ನಡೆ ಆದರೂ ಸಹಿಸ್ಕೊಂಡಿದ್ರು. ಯಾಕೆ? ಬಿಕಾಸ್ ಆಫ್ ಹೈಕಮಾಂಡ್. ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೈಕಮಾಂಡ್ ಹತ್ರ ಹೋಗ್ತಾ ಇದ್ರು, ಹೈಕಮಾಂಡ್ ಮೂಲಕ ಡೈರೆಕ್ಷನ್ ಕೊಡಿಸ್ತಾ ಇದ್ರು. ಹೈಕಮಾಂಡ್ನ ಡೈರೆಕ್ಷನ್ ಅನ್ನುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಸುಮ್ಮನೆ ಅದನ್ನು ಶಿರಸಾವಹಿಸಿ ಪಾಲಿಸ್ತಾ ಇದ್ರು. ಈಗ ಬರೀ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಅಲ್ಲ ಇವರ ಫೈಟ್ ನೇರವಾಗಿ ಈಗ ಹೈಕಮಾಂಡ್ ವಿರುದ್ಧ. ಎಲ್ಲಿವರೆಗೂ ನೀವು ಹೇಳ್ದಂಗೆ ಕೇಳ್ತಾ ಇರೋದು? ನೀವು ಡಿ ಕೆ ಶಿವಕುಮಾರ್ ಹೇಳೋದನ್ನು ಮಾಡ್ತಾ ಇದ್ದೀರಿ, ಇದು ನಾವು ಕೇಳಕ್ಕೆ ರೆಡಿ ಇಲ್ಲ ಅನ್ನೋದನ್ನ ಗಟ್ಟಿಯಾಗಿ ಹೇಳಲಿಕ್ಕೆ ಒಂದು ಪ್ರಕರಣ ಬೇಕಿತ್ತು. ಜಾತಿ ಗಣತಿ ಪ್ರಕರಣದಿಂದ ಅದನ್ನು ಒಪ್ಪಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. KPCC ಅಧ್ಯಕ್ಷರ ಬದಲಾವಣೆಯ ಒತ್ತಾಯದ ಮೂಲಕ ಅದನ್ನು ಒಪ್ಪಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಈ ಹನಿ ಟ್ರ್ಯಾಪ್ ಪ್ರಕರಣ ಇದೆಯಲ್ಲ, ಈ ಹನಿ ಟ್ರ್ಯಾಪ್ ಪ್ರಕರಣದ ಮೂಲಕ ಆ ಒಂದು ಒತ್ತಡವನ್ನು ತರಲಿಕ್ಕೆ ಎಲ್ಲ ಅವಕಾಶ ಇದೆ. ಒಂದು ವೇಳೆ ಈಗೇನಾದರೂ ಡಿ ಕೆ ಶಿವಕುಮಾರ್ ಅವರು ಹೋಗಿ ಇಲ್ಲ ಇದಕ್ಕೆ ಅವಕಾಶ ಕೊಡಬಾರ್ದು, ಉನ್ನತ ತನಿಖೆಗೆ ಅವಕಾಶ ಕೊಡಬಾರ್ದು, SIT ಮಾಡಬಾರ್ದು, ಮತ್ತೊಂದು ನ್ಯಾಯಾಂಗ ತನಿಖೆಗೆ ಅವಕಾಶ ಕೊಡಬಾರ್ದು, ಈ ರೀತಿಯ ಒತ್ತಡವನ್ನು ಹೇರಲಿಕ್ಕೆ ಮುಂದಾದರೆ ಕೇಳ್ತಾರೆ ಇವರು, ಯಾಕೆ ಡಿ ಕೆ ಶಿವಕುಮಾರ್ ಯಾಕೆ ಇದಕ್ಕೆ ತಡೆ ಹೊಡಬೇಕು ಅಂತ ಕೇಳ್ತಾರೆ. ಒಂದು ವೇಳೆ ಕೇಳಿದ್ರೆ, ಈ ಹಿಂದೆ ಎಲ್ಲ ಅವರಿಗೆ ಮೇಲುಗೈ ಸಿಕ್ಕಿತ್ತಲ್ಲ, ಅದೇ ರೀತಿ ಈಗೇನಾದರೂ ಒಂದು ವೇಳೆ ಒತ್ತಡ ಹೇರಿದ್ರೆ ಅವ್ರು ಯಾಕೆ ಹೇರಬೇಕು, ಅವ್ರು ಯಾಕೆ ಹೆದರಬೇಕು ಅನ್ನೋ ಪ್ರಶ್ನೆ ಎತ್ತಾರೆ. ಡಿ ಕೆ ಶಿವಕುಮಾರ್ ಅವರು ಆ ರೀತಿ ಒತ್ತಡ ಹೇರ್ತಾರೋ ಇಲ್ವೋ ಗೊತ್ತಿಲ್ಲ. ಇವರ ಅಸಂಪ್ಷನ್ ಅಲ್ಲಿಗೆ ಇವರ ಟಾರ್ಗೆಟ್ ಯಾರು ಅಂತ ಆಯಿತು. ಡಿ ಕೆ ಶಿವಕುಮಾರ್ ಅಲ್ವೇ ಅಲ್ಲ, ಮತ್ತಾರು? ಡೈರೆಕ್ಟ್ ಹೈಕಮಾಂಡ್. ನೋಡಿ, ಇನ್ನು ನಾವು ಈ ವಿಚಾರಗಳನ್ನ ಕೇಳಲಿಕ್ಕೆ ರೆಡಿ ಇಲ್ಲ. ಇಲ್ಲಿಯವರೆಗೂ ನೀವು ಹೇಳಿದ್ದೆಲ್ಲ ಕೇಳಿದ್ದೇವೆ, ಶಿರಸಾವಹಿಸಿ ಪಾಲಿಸಿದ್ದೇವೆ, ಇನ್ನು ಕೇಳಲ್ಲ. ಈಗ ಹೈಕಮಾಂಡ್ನವ್ರು ಸಿದ್ದರಾಮಯ್ಯವ್ರಿಗೆ ಮಾತಾಡ್ತಾರೆ. ಸಿದ್ದರಾಮಯ್ಯವ್ರು ಏನು ಹೇಳ್ತಾರೆ? ಅವ್ರು ಯಾವಾಗಲೂ ನ್ಯೂಟ್ರಲ್ ಆಗಿರ್ತಾರೆ. ಅವ್ರು ಯಾವತ್ತೂ ಒನ್ ಸೈಡ್ ವಾಲೋದೇ ಇಲ್ಲ. ಹೈಕಮಾಂಡ್ ಮುಂದೆ ನ್ಯೂಟ್ರಲ್ ಆಗಿ ಸ್ಟ್ರೈಟ್ ಆಗೇ ಇರ್ತಾರೆ. ಕೇಳಿದ್ರೆ ಏನು ಹೇಳ್ತಾರೆ? ನೋಡಿ, ಎಲ್ಲ ಎದ್ದು ನಿಂತುಬಿಟ್ಟಿದ್ದಾರೆ. ಆ ಕಡೆ ಸತೀಶ್ ಜಾರಕಿಹೊಳಿ, ಈ ಕಡೆ KN ರಾಜಣ್ಣ, ಡಾಕ್ಟರ್ ಪರಮೇಶ್ವರ್, MB ಪಾಟೀಲ್ರು 37 ಜನ ಶಾಸಕರನ್ನ ಸೇರಿಸ್ಕೊಂಡು ಸಭೆ ಬೇರೆ ಮಾಡಿಬಿಟ್ಟಿದ್ದಾರೆ. ಯಾಕೆ? ನಾವು ಮುಖ್ಯಮಂತ್ರಿ ಆಗಬೇಕಂದ್ರೆ ಆಸೆ ಇರಲ್ವಾ? ಎಲ್ರಿಗೂ ಇರುತ್ತೆ, ನಮಗೂ ಇರುತ್ತೆ. ಆದರೆ CM ಚೇರ್ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಅವರು. ಅಂದರೆ ಅವರು ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದ್ದಾರೆ. ಇವರೆಲ್ಲರೂ ಎದ್ದು ನಿಲ್ಲುವ ಮೂಲಕ ಈಗ ನೇರವಾದ ಸಂದೇಶವನ್ನು ಕೊಡ್ತಿದ್ದಾರೆ. ಇನ್ನು ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಸಹಿಸ್ಕೊಳ್ಳೋಕೆ ರೆಡಿ ಇಲ್ಲ ಅಂತ. ಹೆಚ್ಚುವರಿ DCM ಮಾಡಬೇಕು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು. ಇವೆಲ್ಲವನ್ನು ಈಡೇರಿಸಿಕೊಳ್ಳಲಿಕ್ಕೆ ಒಂದು ಪ್ರಕರಣ ಬೇಕಿತ್ತು, ಅದು ಹನಿ ಟ್ರ್ಯಾಪ್ ಪ್ರಕರಣ. ಸರಿಯಾಗಿ ಸಿಕ್ತವರಿಗೆ ಅಸ್ತ್ರ. ಬಹುಶಃ ನೋಡಿ, ಈ ಹನಿ ಟ್ರ್ಯಾಪ್ ಪ್ರಕರಣ ಬಹಳ ದೊಡ್ಡ ಡ್ಯಾಮೇಜ್ನ ಇಮೇಜ್ನ ವಿಚಾರದಲ್ಲಿ, ವರ್ಚಸ್ಸಿನ ವಿಚಾರದಲ್ಲಿ ಯಾರಿಗೇ ಆಗಲಿ, ಇದರ ಆರೋಪಿ ಯಾರೇ ಅಂತ ಆದರೂ ಕೂಡ ಅವರಿಗೆ ಬಹಳ ದೊಡ್ಡ ಡ್ಯಾಮೇಜ್. ಅದು ಪೊಲಿಟಿಕಲಿ ಬಿಗ್ಗೆಸ್ಟ್ ಡ್ಯಾಮೇಜ್. ಯಾಕಂದರೆ ಜನ ಇಂಥದ್ದನ್ನು ಒಪ್ಪಲ್ಲ. ಇಂಥದ್ದನ್ನೆಲ್ಲ ಯಾರೋ ಒಬ್ಬ ಮಾಡಿಸಿ ಆ ಮೂಲಕ ರಾಜಕೀಯವಾಗಿ ಮೇಲುಗೈ ಪಡಿಬೇಕು ಅಂತಲೇ ಯಾರೇ ಪ್ರಯತ್ನ ಮಾಡ್ತಾರಂದ್ರು ಜನ ಅವರನ್ನು ಸಹಿಸೋದಿಲ್ಲ. ಹೀಗಾಗಿ ಇದರ ಹಿಂದೆ ಯಾರಿದ್ದಾರೆ ಅಂತ ಹೆಸರು ಬರುತ್ತಲ್ಲ, ಅವರಿಗೆ ಬಹಳ ದೊಡ್ಡ ಡ್ಯಾಮೇಜ್. ಅದು ಮತ್ತೆ ಕಂಟ್ರೋಲ್ ಮಾಡಲಿಕ್ಕೆ ಆಗದಂತಹ ಡ್ಯಾಮೇಜ್. ಆ ದೃಷ್ಟಿಯಿಂದ ನೋಡಿ, ಈ ಪ್ರಕರಣದಲ್ಲಿ ಒಂದು ಕಡೆ ಇಮೇಜ್ನೂ ಹೊಡಿತಾ ಇದ್ದಾರೆ, ಮತ್ತೊಂದು ಕಡೆ ಹೈಕಮಾಂಡ್ಗೂ ಕೂಡ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಇನ್ನು ನಾವು ಸಹಿಸ್ಕೊಳ್ಳೋಕೆ ರೆಡಿ ಇಲ್ಲ, ಎರಡರಲ್ಲೊಂದು ತೀರ್ಮಾನ ಮಾಡಿ ಏಕ್ಮಾರ್ ದೋತು ಕೂಡ ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ. ಬಹುಶಃ ಈ ಯುದ್ಧ ಇದೆಯಲ್ಲ, ಇಲ್ಲಿಯವರೆಗೂ ಒಂದು ಕದನ ವಿರಾಮ ಇತ್ತು. ಈಗ ಆ ಕದನ ವಿರಾಮಕ್ಕೆ ವಿರಾಮ ಬಿದ್ದಿದೆ. ಯುದ್ಧ ಘೋಷಣೆ ಆಗಿದೆ. ಹೈಕಮಾಂಡ್ಗೆ ನೇರವಾದ ಸಂದೇಶ ಕೊಡ್ತಿದ್ದಾರೆ, ಇನ್ನು ನಾವು ಸಹಿಸ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಹೈಕಮಾಂಡ್ ಏನು ಮಾಡುತ್ತೆ? ಸೆಷನ್ ಮುಗೀತು, ಕರ್ಸ್ಕೊತಾರೆ ಡೆಲ್ಲಿಗೆ. ಮೇ ಬಿ ನನಗನ್ಸುತ್ತೆ ಮುಂದಿನ 15-20 ದಿನಗಳ ಒಳಗಾಗಿ ಒಂದು ಪ್ರಮುಖವಾದ ಸಭೆ ದೆಹಲಿಯಲ್ಲಿ ನಡೆಯುವಂಥದ್ದಿದೆ.
ಆ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಇರ್ತಾರೆ, ಸಿದ್ದರಾಮಯ್ಯನವರು ಇರ್ತಾರೆ, ಸುರ್ಜೇವಾಲಾ, ಕೆ ಸಿ ವೇಣುಗೋಪಾಲ್, ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಎಲ್ಲ ನಾಯಕರ ಜೊತೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಕುಳಿತು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಇದೆಲ್ಲದರ ತೀರ್ಮಾನ ಆಗುತ್ತೆ. ಆ ತೀರ್ಮಾನ ಬಹುಶಃ ತೆರೆಯ ಹಿಂದೆ ಮುಂದಿನ ಒಂದು ವಾರದೊಳಗೆ ಆಗೋಗುತ್ತೆ. ಯುಗಾದಿ ಹಬ್ಬದ ಹೊತ್ತಿಗೆ ಆಗೋಗ್ಬಿಡುತ್ತೆ. ನೀವು ನೋಡಿಬೇಕಾದ್ರೆ ತೆರೆಯ ಹಿಂದೆ ಆಗೋಗುತ್ತೆ. ನಾನು ಅದನ್ನು ನಿಮಗಾಗಲೇ ಹೇಳ್ತೀನಿ. ಹಾಗೂ ರಾಜಕೀಯವಾಗಿ ನೋಡೋದಾದರೆ, ರಾಜಕೀಯದ ದೃಷ್ಟಿಯಿಂದ ನೀವು ಅವಲೋಕನ ಮಾಡೋದಾದರೆ, ನೀವು ನೆನ್ಪಿಟ್ಕೊಳ್ಳಿ, ಆ ಯುಗಾದಿಯ ಹೊತ್ತಿಗೆ ಆಗುವಂಥ ತೀರ್ಮಾನ ಡಿ ಕೆ ಶಿವಕುಮಾರ್ ಅವ್ರ ಪಾಲಿಗೆ ಒಂದಷ್ಟು ಡ್ಯಾಮೇಜಿಂಗ್ ಆಗಿರುತ್ತೆ. ಅದು ಯಾವ ರೂಪದಲ್ಲಿ ಆಗಿರ್ಬೋದು, ಡೆಫಿನೆಟ್ಲಿ ಡ್ಯಾಮೇಜಿಂಗ್ ಆಗಿರುತ್ತೆ. ಅಷ್ಟರ ಮಟ್ಟಿಗೆ ಈಗೇನು ಎಲ್ಲ ಎದ್ದು ನಿಂತಿದ್ದಾರಲ್ಲ ಸಿದ್ದರಾಮಯ್ಯ ಆ್ಯಂಡ್ ಟೀಮ್, ಒಂದು ಮೇಲುಗೈನ ಮೊಟ್ಟ ಮೊದಲ ಬಾರಿಗೆ ಸಾಧಿಸುವಂಥ ಸಾಧ್ಯತೆಗಳು ನಿಚ್ಚಳವಾಗಿ ಗೋಚರಿಸ್ತಾ ಇದೆ. ಎಸ್, ಬಹುಶಃ ಅದೇ ನಿಟ್ಟಿನಲ್ಲಿ ಈಗ ಎಲ್ಲರೂ ಒಗ್ಗೂಡಿ ಈಗ ಸಿಡಿದೆದ್ದಿದ್ದಾರೆ. ನಿಮ್ಮ ಪ್ರಕಾರ ಈಗ ಸಿಡಿದೆದ್ದಿರುವಂಥ ಸಿದ್ದರಾಮಯ್ಯನವರ ಟೀಮ್ಗೆ ಗೆಲುವು ಸಿಗಬಹುದಾ? ನಾನು ಹೇಳಿದ್ದೀನಿ ಈಗ ಏನಾಗುತ್ತೆ, ಯುಗಾದಿಯ ಹೊತ್ತಿಗೆ ಏನು ಡಿಸಿಷನ್ ಆಗುತ್ತೆ, ಯಾರಿಗೆ ಡ್ಯಾಮೇಜ್ ಆಗುತ್ತೆ ನಾನು ಹೇಳಿದ್ದೀನಿ. ನಿಮ್ಮ ಪ್ರಕಾರ ಒನ್ಸ್ ಅಗೇನ್ ಸಿದ್ದರಾಮಯ್ಯನವರ ಟೀಮ್ಗೆ ಹಿನ್ನಡೆ ಆಗುತ್ತಾ ಈ ಹಿಂದೆ ಆದ ಹಾಗೆ, ಇಲ್ಲ ಈಗ ಮೊದಲ ಬಾರಿ ಅವರು ಮೇಲುಗೈ ಸಾಧಿಸ್ತಾರೆ ಅಂತೀರಾ? ಡಿ ಕೆ ಶಿವಕುಮಾರ್ ಅವ್ರಿಗೆ ಡ್ಯಾಮೇಜ್ ಆಗುತ್ತೆ ಅಂತ ನೀವು ಭಾವಿಸ್ತೀರಾ? ಏನಾಗಬಹುದು? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.